ನಮಃ. ಈ ದಿನ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ನೌಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಅರ್ಚಕರ ಸಮಾವೇಶವನ್ನು ನಡೆಸಲು ನಮ್ಮ ಮೈಸೂರು ಜಿಲ್ಲಾ ವತಿಯಿಂದ ನಮ್ಮ ಮೈಸೂರು ಜಿಲ್ಲಾ ಪ್ರಾಂತ್ಯದಿಂದ ನಮ್ಮ ಜಿಲ್ಲೆಯವರನ್ನೆಲ್ಲ ಒಗ್ಗೂಡಿಸಿ ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕು ಅಂತೇಳಿ ನಾವೆಲ್ಲರೂ ಕರೆ ಕೊಟ್ಟು ನಾವು ಸಂಘ ಯಶಸ್ವಿ ಆಗಬೇಕು. ಮೈಸೂರು ಜಿಲ್ಲೆಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ತಾಲೂಕುಗಳ ಸಂಘಟನೆ ಆಗಬೇಕು. ಆದ್ದರಿಂದ ಈ ಒಂದು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅರ್ಚಕರು ಭಾಗವಹಿಸಬೇಕು ಅಂತೇಳಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಇವತ್ತು ದಿವಸ ನಂಜವಾದವ್ರ ಚೌಟ್ರಿ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶಕ್ಕೆ ಎಲ್ಲ ನಮ್ಮ ಮೈಸೂರು ಜಿಲ್ಲೆಯಿಂದ ಎಲ್ಲ ತಾಲೂಕಿನ ಮುಖಂಡರು ಬಂದು ಈ ಒಂದು ಸಮಾವೇಶಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತೇವೆ. ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಮಾಡ್ತೀವಿ. ನಮ್ಮ ಜೊತೆ ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ ಎಲ್ಲರೂ ತಿಳಿಸಿದ್ದಾರೆ. ಹಿಂದೆ ಇದ್ದಂಥ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಸಚಿವರಾಗಿದ್ದರು. ಅವರು ಕೂಡ ನಮ್ಮ ಸಂಘಟನೆಗೆ ಹೋಗ್ಬಿಟ್ಟು ಯಾವುದೇ ಬೇಡಿಕೆಗಳನ್ನ ಹೇಳಿದರೆ ಪರಿಶೀಲನೆ ಮಾಡಿ ಅವರಿಗೆ ಆಗ್ತಕ್ಕಂಥದ್ದನ್ನು ಖಂಡಿತವಾಗಿ ನಮಗೆ ಇದುವರೆಗೂ 3 ವರ್ಷದಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಸಂಘಕ್ಕೆ ಸಹಕಾರವನ್ನು ನೀಡಿ ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆಗೆ ಅವರು ಕೂಡ ನಮಗೆ ವೇತನವನ್ನು ಪರಿಷ್ಕರಣೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆದ್ದರಿಂದ ಇದು ಇವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದ ಮತ್ತು ಈ ಒಂದು ಸರ್ಕಾರದಲ್ಲಿ ನೂತನವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಒಂದು ತಿಂಗಳಾಗಿದೆ. ಆ ಒಂದು ಪದಗ್ರಹಣವಾದ ನಂತರ ನಾವು ಅರ್ಚಕರು ಎಲ್ಲರೂ ನಮ್ಮ ರಾಜ್ಯ ಮಟ್ಟದಿಂದ ನಮ್ಮ ಶ್ರೀವತ್ಸರವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಅರ್ಚಕರ ಆಗಮಿಕರ ಪರವಾಗಿ ನಾವು ಈ ಒಂದು ಸಮಾವೇಶವನ್ನು ನಡೆಸ್ತಾ ಇದ್ದೀವಿ. ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಅರ್ಚಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಈ ಮೂಲಕ ನಮ್ಮ ವಾಹಿನಿ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೇವೆ. ಆದ್ದರಿಂದ ಈ ಸಹಕಾರ ಖಂಡಿತವಾಗಿ ನಮ್ಮ ಎಲ್ಲ ಅರ್ಚಕರು ಕೂಡ ಸಹಕರಿಸಿ ಯಶಸ್ವಿ ಕೊಡ್ತಾರೆ ಅಂತೇಳಿ ತಿಳಿಸ್ತೀನಿ. ಜೈ ಶ್ರೀರಾಮ್. ಎಸ್ ಕೃಷ್ಣಮೂರ್ತಿ. ವಾಟ್ಸಪ್ಪಲ್ಲಿ ಎಲ್ಲರೂ